ಆಸೆ ಅನ್ನೋದು ಎಲ್ರಿಗೂ ಇರುತ್ತಲ್ಲ. ಏನೆಲ್ಲ ಕನಸು ಇಟ್ಕೊಂಡಿದ್ದಾರೆ ಮುಂದಕ್ಕೆ? ಕನಸು ಯಾವತ್ತೂ ಈಡೇರೋದಿಲ್ಲ ಯಾವ್ದು ಇಟ್ಕೊಂಡ್ರು. ಬಟ್ ಕನಸಿನ ವಿಷಯದಲ್ಲಿ ಹೇಳೋದಾದ್ರೆ ಅದನ್ನಷ್ಟೇ ಏನಾದ್ರು ಮಾಡ್ಬೇಕಂತ ಇರುತ್ತಲ್ಲ, ಬಿಸ್ನೆಸ್ ಮಾಡ್ಬೇಕು, ಈ ಒಂದು ಬಿಸ್ನೆಸ್ ನೋಟ್ ಮಾಡ್ಕೊಂಡಿದ್ದೇನೆ. ಬಿಸ್ನೆಸ್ ಕಾಸ್ಮೆಟಿಕ್ ಬಿಸ್ನೆಸ್ ಅಂಡ್ ಒಂದ್ ಮನೆ ಕಟ್ಬೇಕು, ಒಂದ್ ಕಾರ್ ತಗೋಬೇಕು. ಯಾವ ಕಾರ್? ಕಾರ್ ಯಾವ್ದು ಅಂತ ಆಗ್ಲಿಲ್ಲ, ಯಾವ್ದಾದ್ರು ಈಗ ಈಗ ಯಾವ ಕಾರ್ ಇಲ್ಲ ಸದ್ಯಕ್ಕೆ, ಯಾವ್ದು ಕೊಟ್ರು ಸಾಕ್ತದೆ ತಗೊಂಡು ಹೋಗ್ತೇನೆ. ನಾಲ್ಕು ಚಕ್ರ ಇದ್ರೆ ಆಯ್ತು. ಹೀಗೆ ನೆಲದಲ್ಲಿ ಬಿಡುದಲ್ಲದೆ ರೋಡಲ್ಲಿ ಹೋಗುದು ಕೊಟ್ರೆ ಆಯ್ತು ಅಷ್ಟೇ. ಯಾವ್ದು ಕೊಟ್ರು ಆಗ್ತದೆ ತಗೊಂಡು ಹೋಗ್ತೇನೆ. ಯಾವಾಗ ಫಿಲ್ ಮಾಡ್ಬೇಕು? ಎಷ್ಟು ವರ್ಷ ನೆಕ್ಸ್ಟ್? ಎಷ್ಟು ವರ್ಷದಲ್ಲಿ ಫಿಲ್ ಆಗ್ಬೇಕಂತ ಇದ್ದೀರಾ? ಈಗ ಮಿಡ್ 30 ಅಲ್ಲಿ ಇದ್ದೀನಿ. ಮಿಡ್ 30 ಇಂದ ಲೇಟ್ 30ಗೆ ಹೋಗುವಾಗ ಅದೊಂದು ಫಿಲ್ ಆಗ್ಬೇಕು ಅನ್ನೋದಿದೆ. ಲೇಟ್ 30ಗೆ ಹೋಗೋದಕ್ಕಿಂತ ಮೊದ್ಲು ಒಂದು 3-4 years ಒಳಗಡೆ ಎಲ್ಲ ಫಿನಿಶ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೋದು. ನೀವು ಕಲಾವಿದ್ರಲ್ಲ, ನಿಮಗೆ ಆಲ್ರೆಡಿ ಫೇಮ್ ಇರುತ್ತೆ. ಬಿಸ್ನೆಸ್ ಆಲ್ರೆಡಿ ಒಂದು ಪ್ಲಾನ್ ಇದೆ. ಅದು ಒಂದು ಇವಾಗ ಜಸ್ಟ್ ಒಂದು ಓಪನ್ ಮಾಡಿದ್ದೇನೆ. ಇಟ್ಸ್ ಅ ಕಾಸ್ಮೆಟಿಕ್, ಏನು ಒಂದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಸ್ ಇದು. ಸೊ ಅದು ಇವಾಗ ವರ್ಕ್ ಆಗ್ತಾ ಇದೆ. ಹೇಳಿ, ರೀಚ್ ಆಗ್ಲಿ. ಇಲ್ಲ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಅದ್ರಲ್ಲೇ ಸಿಗುತ್ತೆ ಅವ್ರಿಗೆ. ಹೌದೌದು, ನಾನು ಅಷ್ಟಾಗಿ ವೈಟ್ನಿಂಗ್ ಕ್ರೀಮ್, ವೈಟ್ನಿಂಗ್ ಕ್ರೀಮ್, ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಆಕ್ಚುಲಿ ದುಬೈಯಿಂದ ತಗೊಂಡು ಇಲ್ಲಿ ಇವಾಗ ಕೇರಳಕ್ಕೆ ಆಕ್ಚುಲಿ ಫ್ರೆಂಡ್ಸ್ ಗಳ ಹತ್ರ ಬರ್ತಾ ಇದೆ. ಸೊ ಅಲ್ಲಿಂದ ತಗೊಂಡು ನಾನು ಸೇಲ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಮಾಡ್ತಾ ಇದ್ದೇನೆ. ವರ್ಕ್ ಆಗ್ತಾ ಇದೆ, ಚೆನ್ನಾಗಿದೆ. ಮಾರ್ಕೆಟಿಂಗ್ ಇದೆ, ಚೆನ್ನಾಗಿದೆ. ಏನ್ ಹೆಸರು ಇಟ್ಕೊಂಡಿದ್ದೀರಾ? ಓಜಿ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್. ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಹೇಳಿ. ಸೊ ಅದು ವರ್ಕ್ ಆಗ್ತಾ ಇದೆ ಇವಾಗ ರೀಸೆಂಟ್ಲಿ, ಇವಾಗ ಒಂದು 2 months ಇಂದ. ಸೊ ಒಳ್ಳೆ ವರ್ಕ್ ಆಗ್ತಾ ಇದೆ. ಸೇಲ್ಸ್ ಇದೆ. ಬಟ್ ಬೇರೆ ಬಿಸ್ನೆಸ್ ಇಲ್ಲ, ಕಾಸ್ಮೆಟಿಕ್ ಸಾಕು. ಅದು ಬಿಟ್ರೆ ಫುಡ್ ಇಂಡಸ್ಟ್ರಿ ಮಾತ್ರ. ರೆಸ್ಟೋರೆಂಟ್ ಏನಾದ್ರು ಹಾಕಿ. ಫುಡ್ ಬ್ಲಾಗ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಇದೆ. ಬಟ್ ಅದನ್ನ ಮಾಡ್ಲಿಕ್ಕೆ ಕ್ಯಾಮರಾಮ್ಯಾನ್ಸ್ ಇಲ್ಲ, ಮತ್ತೆ ಎಡಿಟಿಂಗ್ಸ್ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಇಲ್ಲಾದ್ರೆ ಅದು ಸ್ಟಾರ್ಟ್ ಮಾಡದಿದ್ದೆ, ಎಲ್ಲೆಲ್ಲಿ ರೋಡ್ ಸೈಡ್ ಅಲ್ಲಿ ಹೋಗಿ ತಿನ್ಲಿಕ್ಕೆ. ಅಲ್ಲ, ಈಗ ಕಲಾವಿದರೆಲ್ಲ ತುಂಬಾ ಮಂದಿ ನೋಡಿ ರೀಲ್ಸ್ ಮಾಡಿ ಮೇಲೆ ಹೋಗ್ತಾ ಇದ್ದಾರೆ, ಫಾಲೋವರ್ಸ್ ಇದೆ, ಆಮೇಲೆ ಪ್ರಮೋಷನ್ ಬರ್ತಾ ಇದೆ. ನೀವೆಲ್ಲ ಆಲ್ರೆಡಿ ಫೇಮ್ ಇರುವವರು, ಇವಾಗಿನವ್ರಿಗಾದ್ರೆ ಕಷ್ಟ ಇದೆ ಫಾಲೋವರ್ಸ್ ಬರ್ಲಿಕ್ಕೆ. ನೀವು ಆಲ್ರೆಡಿ 10-14-15 ವರ್ಷದಲ್ಲಿ ಫೇಮ್ ತಗೊಂಡಿದ್ದೀರಾ. ಮಾಡ್ಬೋದಲ್ಲ, ನಿಮಗೆ ಬ್ಲಾಗ್ ಮಾಡಬಹುದು, ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಬಹುದು. ಇಂಟ್ರಾಕ್ಷನ್ ಇದೆ, ಅದು ಗ್ಲಿಚ್ ಇದೆ ಅಲ್ಲ ಬ್ರೈನ್ ಅಲ್ಲಿ ಸ್ವಲ್ಪ. ಆ ಗ್ಲಿಚ್ ಇರುವಾಗ ಯಾವ್ದು ಮಾಡ್ಲಿಕ್ಕೆ ಸಹ ಮೂಡ್ ಇರೋದಿಲ್ಲ. ಓನ್ಲಿ ಇವಾಗ ತುಂಬಾ ಸ್ಪಿರಿಚುವಲಿ ಅವೇಕನ್ ಆಗಿ ಇವಾಗ ಅದ್ರಲ್ಲೇ ಮೋಡ್ ಹೋಗ್ತಾ ಇದೆ. ಓಕೆ, ನಮ್ಮಿಂದ ಏನು ಸಾಧ್ಯ ಇಲ್ಲ, ದೇವರು ಹೇಗೆ ಹೇಳ್ತಾರೆ ಹಾಗೆ ಹೋಗ್ತೇನೆ. ಮೊದಲ ಹಾಗೆಲ್ಲ ಅಲ್ಲ, ಮೊದಲ ಸೀದೋಗಿ ಜಗಳ ಮಾಡ್ತಿದ್ದೆ, ನನ್ಗೆ ಏನಕ್ಕೆ ಏನಿಲ್ಲ, ಏನಕ್ಕೆ ಅದು ಬರ್ಲಿಲ್ಲ ಇದು ಬರ್ಲಿಲ್ಲ ಅಂತ ಕೇಳ್ತಿದ್ದೆ. ಇವಾಗ ಹಾಗೆಲ್ಲ. ಇವಾಗ ಹೇಗೆ ಅಂತ ಹೇಳಿದ್ರೆ, ನಾನೇ ನನ್ಗೆ ನೆಮ್ಮದಿ ಹೇಳ್ಕೊಂಡು, ನಾನೇ ನನ್ಗೆ ಇಲ್ಲ ದೇವರೊಂದಿನ ಕೊಡ್ತಾರೆ, ಅವಾಗ ಹಾಗೆ ಕೊಡ್ತಾರೆ ಹೀಗೆ ಕೊಡ್ತಾರೆ ಅಂತ ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ದೊಡ್ಡ ಆಸೆಗಳು ಅಂತ ಇಲ್ಲ. ಮನೆ ಕಟ್ಬೇಕು ಅನ್ನೋದು ಯೂಶುವಲಿ ಆಸೆ ಎಲ್ರಿಗೆ. ಮತ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ಕಾರ್ ಬೇಕು ಅನ್ನೋ, ಯಾಕಂದ್ರೆ 2 wheeler ನನ್ಗೆ ಆಗುದಿಲ್ಲ. ಮೇನ್ ಆಗಿ ನಾನು ದಪ್ಪ ಇರೋದಕ್ಕೆ ನಾನು 2 ಸಲ ಟ್ರೈ ಮಾಡಿ ಆಕ್ಸಿಡೆಂಟ್ ಆಗಿ ಆಮೇಲೆ ನಿಲ್ಸಿದ್ದೇನೆ, ಡ್ರೈವ್ ಮಾಡೋದನ್ನೇ ನಿಲ್ಸಿದ್ದೇನೆ. ಸೊ 4 wheeler ತಗೊಳ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ, ಒಂದು ಆಸೆ ಅಷ್ಟೇ. ಸೊ ಅದು ಬಿಟ್ರೆ ಬೇರೆ ಏನು